ಭವಿಷ್ಯ ಬ್ಲಾಗ್ಸ್. ಏನಿದು ಸ್ಟಾರ್ಟಿಂಗಲ್ಲೇ ಭಾಗ್ಯಶ್ರೀ ಫುಲ್ ಮೆಸ್ಸಿ ತೋರಿಸ್ತಿದ್ದಾಳೆ ಅಂತನಾ? ಹೌದು, ನಾನು ಅಮೆಝಾನಲ್ಲಿ ಏನೇನೋ ಸ್ವಲ್ಪ ಕಿಚನ್ ಕೌಂಟ್ರ್ ಟಾಪು ಯಾವಾಗಲೂ ಎಷ್ಟೇ ನೀಟ್ ಮಾಡಿದ್ರು ಮೆಸ್ಸಿ ಆಗ್ತಾಯಿತ್ತು. ಸೊ ಸ್ವಲ್ಪ ಮೆಸ್ಸಿನೆಸ್ನ ಅವಾಯ್ಡ್ ಮಾಡೋಣ ಅಂತ ಹೇಳಿ ನಾನೊಂದು ಐಡಿಯಾ ಮಾಡಿ ಸ್ವಲ್ಪ ಕೆಲವು ನಾನು ಆರ್ಗನೈಸ್ ಮಾಡೋದಕ್ಕೆ ತುಂಬಾ ನೀಡಿರೋ ಅಂಥ, ಅಂದರೆ ಕಿಚನ್ ಕೌಂಟ್ರ್ ಟಾಪ್ ಇರುತ್ತಲ್ಲ ಅದನ್ನು ನೀಟಾಗಿ ಯಾರಾದರೂ ನೋಡಿದ ತಕ್ಷಣ ವಾವ್ ಎಷ್ಟು ನೀಟಾಗಿದೆ ಅನ್ನಿಸ್ಬೇಕು. ನಮಗೆ ಅಡುಗೆ ಮಾಡಬೇಕಾದ್ರೆ ತಕ್ಷಣ ಸಿಗಬೇಕು ಕೈಗೆ, ಆ ರೀತಿ ಜೋಡಿಸ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಆರ್ಗನೈಸರ್ನ ತರಿಸಿದ್ದೆ ಅಮೆಝಾನಲ್ಲಿ. ಬಟ್ ನನಗೆ ಅಮೆಝಾನಲ್ಲಿ ತರಿಸಿರೋದ್ರಲ್ಲಿ ನನಗೆ 2 ಪ್ರಾಡಕ್ಟು, ಇದು ನೋಡ್ಬೋದು, ಇದು ರೊಟೇಟರು, ಅಂದರೆ ಇದು ರೊಟೇಟರ್ ಟ್ರೇ ಬರುತ್ತಲ್ಲ ಅದು ನಿಮಗೆ ಜೋಡಿಸ್ಬೇಕಾದ್ರೆ ಆರ್ಗನೈಸ್ ಮಾಡಬೇಕಾದ್ರೆ ನಿಮ್ಗೆ ಅದ್ರದ್ದು ಯೂಸಸ್ ಎಲ್ಲ ಗೊತ್ತಾಗುತ್ತೆ. ಸೊ ನನಗೆ ಇದು ಒಂದು ಇಷ್ಟ ಆಯಿತು. ನೆಕ್ಸ್ಟು ನನಗೆ ಇದು ತಟ್ಟೆ ಸ್ಟ್ಯಾಂಡ್ ಒಂದು ಇಷ್ಟ. ಬಟ್ ಇದು ನನಗೆ ನಾನು ಇದಕ್ಕೆ 476 ಆ ಪ್ರೈಸಲ್ಲಿ ತೊಗೊಂಡಿದ್ದೀನಿ. ಇದು ನನಗೆ ಇಮೇಜಸಲ್ಲಿ, ಅಂದರೆ ನಾನು ಅಮೆಝಾನಲ್ಲಿ ತೊಗೊಂಡಲ್ಲ ಅದರಲ್ಲಿ ಸ್ವಲ್ಪ ದೊಡ್ಡದಾಗೆ ಕಾಣಿಸ್ತು ನನಗೆ. ಇದರಲ್ಲಿ ಏನೋ ತುಂಬ ದೊಡ್ಡ ಬಾಕ್ಸ್ಗಳೆಲ್ಲ ಆರ್ಗನೈಸ್ ಇಟ್ಕೋಬೋದು. ತುಂಬ ಖುಷಿಯಿಂದ ಆರ್ಡ್ರ್ ಮಾಡಿದೆ. ಬಂದಮೇಲೆ ನೋಡಿ ಗೊತ್ತಾಯಿತು ಇದು ತುಂಬ ಚೋಟ ಸೈಜ್ ಇದೆ. ನೋಡಿ ಈ ಟ್ರೇಗೆ ಇಷ್ಟಕ್ಕೆ ಕವರ್ ಆಗುತ್ತೆ. ಬಟ್ ಇಷ್ಟರಲ್ಲಿ ಎಷ್ಟು ನಾವು ಆರ್ಗನೈಸ್ ಮಾಡೋಕ್ಕಾಗುತ್ತೆ ಹೇಳಿ. ಸೊ ನಾನು ನೆಕ್ಸ್ಟು ದೊಡ್ಡದು ತರಿಸ್ಬೇಕು. ಅಷ್ಟರಲ್ಲೇ ನಾನು ಚಿಕ್ಕದ್ರಲ್ಲೇ ಯಾವ ರೀತಿ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡ್ತೀನಿ ನೋಡಿ. ಸೊ ಈಗ ನಾನು ಇದನ್ನು ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಫಿಲ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಂಟೈನರೆಲ್ಲ ಆಫ್ ಇತ್ತಲ್ಲ ಅದಕ್ಕೆ ಫುಲ್ಲು ನಾನು ಫಸ್ಟು ಕಂಪ್ಲೀಟ್ ನಾನು ಇದನ್ನು ಫಿಲ್ ಮಾಡ್ಕೋತೀನಿ. ಆಮೇಲೆ ನಾನು ಎಷ್ಟು ನೀಟಾಗಿ ಜೋಡಿಸ್ತೀನಿ ಅಂತ. ಇದರಿಂದ ನಿಮಗೇನು ಅಂತ ನಿಮಗೂ ನಾನು ಇವಾಗ ಮಾಡ್ತಿರ್ತೀನಲ್ಲ, ನಾನು ಜೋಡಿಸ್ಕೊಂಡಿರ್ತೀನಲ್ಲ, ನಿಮಗೆ ಈ ವಿಡಿಯೋ ನೋಡೋದ್ರಿಂದ ನಿಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ, ಮೋಟಿವೇಟ್ ಆಗುತ್ತೆ. ಅಂದರೆ ನಾವು ಕಿಚನ್ ಕೌಂಟರ್ ಟಾಪ್ನ ಈ ರೀತಿ ಆರ್ಗನೈಸ್ ಮಾಡ್ಕೋಬೋದು, ತುಂಬ ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ನಾನು ಇಂಟೆನ್ಷನ್ ಇಟ್ಕೊಂಡು ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಬನ್ನಿ ಫಸ್ಟು ನಾನು ಮೊದಲಿಗೆ ನನ್ನ ಸೆಲ್ಫಿ ಸ್ಟಿಕ್ನ ಇಲ್ಲಿ ಇಟ್ಬಿಟ್ಟು ಫಿಲ್ ಮಾಡ್ಕೋತೀನಿ ಎಲ್ಲ ಕಂಟೈನರ್. ಇದು ಈ ರೀತಿ ಸ್ಟೋರೇಜ್ ಬಾಕ್ಸ್ಗಳು ನೋಡ್ಬೋದು. ಇದು ಆಲ್ರೆಡಿ ನಾನು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಈ ರೀತಿ ಗ್ಲಾಸಸ್ದಿತ್ತು. ಇದನ್ನು ಎಲ್ಲಿಡೋದು ಅಂತ ಜಾಗ ಇಲ್ಲದೆ ಸುಮ್ಮನೆ ಇದೆ. ಇವಾಗ ನಾನು ಇದು ಆರ್ಗನೈಸರ್ ತರಿಸಿದ್ನಲ್ಲ ಕರೆಕ್ಟಾಗಿ ನಂಗೆ ಜಾಗ ಸಿಕ್ತು. ಸೊ ಈ ರೀತಿ ಫಿಲ್ ಮಾಡ್ಕೋತಿದ್ದೀನಿ. ಮೊದಲಿಗೆ ನಾನು ನೀಟಾಗಿ ನೋಡಿ ಇದ್ರಲ್ಲಿ ಫಿಲ್ ಮಾಡ್ಕೋತೀನಿ. ಆವಾಗ ಫಿಲ್ ಮಾಡ್ಕೊಂಡ್ಬಿಟ್ರೆ ನನಗೆ ಅದ್ರ ಮೇಲೆ ನೀಟಾಗಿ ಆರ್ಗನೈಸ್ ಮಾಡೋದಕ್ಕೆ ಅದಕ್ಕೆ ನಾನು ಇಲ್ಲಿ ನೀಟಾಗಿ ನಮ್ಮ ಸ್ಲ್ಯಾಬ್ನ, ಅಂದರೆ ಕೌಂಟ್ರ್ ಟಾಪ್ನ ನೀಟಾಗಿ ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೋತಿದ್ದೀನಿ. ಏನೇ ಸ್ವಲ್ಪ ಡಸ್ಟ್ ಇರ್ಬೋದು, ಆಯಿಲ್ ಇರ್ಬೋದು, ಯಾವುದೇ ಥರ ಏನೇ ಒಂದು ಡಸ್ಟ್ ಇದ್ರೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ನಾನು ಮೂಲೆಗೆ ಈ ಒಂದು ರೊಟೇಟರ್ ಟ್ರೇನಲ್ಲಿ ನಾನು ಆಯಿಲ್ ಡಬ್ಬಿ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಹಾಗೆಯೇ ಆಯಿಲ್ನ ಅಪ್ಲೈ ಮಾಡೋವಂಥ ಬ್ರಷ್ಷು ಮತ್ತು ಅದನ್ನು ಇಡೋವಂಥ ಒಂದು ಬಾಕ್ಸ್ನ, ಹಾಗೆ ಸ್ಪೂನ್ಗಳು ಇಡೋವಂಥ ಒಂದು ಕಂಟೈನರ್ನ ಈ ರೀತಿ ಮೂಲೆಯಲ್ಲಿ ನಾನು ಈ ಒಂದು ಟ್ರೇನಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿ ಇಡ್ತೀನಿ. ನೆಕ್ಸ್ಟ್ ಅದ್ರ ಪಕ್ಕನೇ ಕುಟಾಣಿ ಕೂಡ ನಾನು ಅಲ್ಲಿ ಇಟ್ಟಿದ್ದೆ. ಸೊ ಮೂಲೆ ಇವಾಗ ಕವರ್ ಆಯಿತು, ಈ ಒಂದು ಕಾರ್ನರ್. ಈಗ ನಾನು ನೆಕ್ಸ್ಟು ಬಂದುಬಿಟ್ಟು ಪ್ರಾಡಕ್ಟು, ಇದು ಅಮೆಝಾನಲ್ಲಿ ತೊಗೊಂಡಿರೋಂಥ ಸ್ಟ್ಯಾಂಡ್ಗೆ ನಾನು ಇವಾಗ ಅದನ್ನು ಕೂಡ ನಾನು ಆರ್ಗನೈಸ್ ಮಾಡ್ತೀನಿ ನೀಟಾಗಿ, ಯಾವುದೇ ಥರ ಮೆಸ್ಸಿ ಇಲ್ಲದೆ. ಮೊದಲಿಗೆ ನಾನು ವೇಸ್ಟು, ಅಂದರೆ ನನಗೆ ಯೂಸ್ ಇಲ್ಲದೆ ಇರೋಂಥ ಒಂದು ಗ್ಲಾಸ್ಗೆ ಈ ರೀತಿ ನೀರನ್ನ ಫಿಲ್ ಮಾಡಿ, ಇದು ಟ್ರೀ, ಅಂದರೆ ಇದು ಮನಿ ಪ್ಲ್ಯಾಂಟ್ ಬರುತ್ತಲ್ಲ ಅದು ಆಗ್ನೇಯ ಮೂಲೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಕೂಡ ಇದನ್ನು ಫಾಲೋ ಮಾಡ್ತೀನಿ. ಹಾಗೆ ಇದೊಂಥರ ಡೆಕೋರೇಟಿವ್ ಶೋ ಆಗಿ ಕೂಡ ಕಾಣಿಸುತ್ತೆ, ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಗ್ರೀನ್ ಇರುತ್ತೆ ಕಿಚನಲ್ಲಿ. ಸೊ ಅಗೇನ್ ನಾನು ನಮಗೆ ಸ್ಟವ್ ಪಕ್ಕದಲ್ಲೇ ನಮಗೆ ಸಡನ್ನಾಗಿ ಡೈಲಿ ಯೂಸ್ ಮಾಡೋಕ್ಕೆ ಬೇಕಾಗಿರೋವಂಥ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರು, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಅಂತೀವಲ್ಲ ಅದನ್ನು ಕೂಡ ನಾನು ಇದರಲ್ಲಿ ನೀಟಾಗಿ ಜೋಡಿಸ್ತೀನಿ, ಆರ್ಗನೈಸ್ ಮಾಡ್ತೀನಿ. ಹಾಗೆ ಕೂಡ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು, ಈಗೇನಾದರೂ ಸ್ವೀಟ್ ಮಾಡಬೇಕಾದ್ರೆ ಒಗ್ಗರಣೆಗೆ, ಹಾಗೆ ನನ್ನ ಮಗಳಿಗೆ ನಾನು ಅವಾಗವಾಗ ಏನಾದರೂ ಮಾಡಿಕೊಡ್ಬೇಕು ಅಂದರೆ ಬೇಕಲ್ವಾ. ಸೊ ಇದು ಡೆಕೋರೇಟಿವ್ ಆಗು ಚೆನ್ನಾಗೂ ಕೂಡ ಕಾಣಿಸುತ್ತೆ ಗ್ಲಾಸ್ ಕಂಟೈನರಲ್ಲಿ ಈ ರೀತಿ ಇಡೋದ್ರಿಂದ. ಹಾಗೆ ನನಗೆ ಸಡನ್ನಾಗಿ ಕೈ ಇಟ್ಟರೆ ಸಿಗುತ್ತೆ. ಹಾಗೆಯೇ ಡೈಲಿ ಅಡುಗೆಗೆ ರೆಗ್ಯುಲರಾಗಿ ಯೂಸ್ ಮಾಡೋಂಥ ಟರ್ಮರಿಕ್ ಪೌಡ್ರ್ ಆಗಿರ್ಬೋದು, ಪೆಪ್ಪರ್ ಪೌಡ್ರು, ಅಂದರೆ ಮೆಣಸಿನ ಪೌಡ್ರ್ ಅಂತೀವಲ್ಲ ಅದು, ಸೋಡಾ, ಹಾಗೆಯೇ ಜೀರಾ ಅದೆಲ್ಲ ನನ್ನ ಒಂದು ಸ್ಪೈಸಸ್ ಕಂಟೈನರ್ ಇರುತ್ತಲ್ಲ, ಟ್ರೇ ಇರುತ್ತಲ್ಲ ಅದರಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು. ಇದರಲ್ಲಿ ಅದನ್ನು ಬಿಟ್ಟು ಮಿಕ್ಕಿದ್ದನ್ನು ಒಂದು ಐಟಮ್ ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥದ್ದನ್ನು ಈ ರೀತಿ ಚಿಕ್ಕ ಬಾಕ್ಸಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟು ಒಂದು ಬಾಕ್ಸ್ನಲ್ಲಿ ನಾನು ಕಾಫಿ ಪೌಡ್ರ್, ಈ ಥರ ಟೆಟ್ರಾ ಪ್ಯಾಕ್ ಇರುತ್ತಲ್ಲ ಲೂಸು, ಆ ಮಸಾಲ ಪೌಡರ್ ನಿಂಗೆ ಹಾಕೋದಕ್ಕೆಲ್ಲ ಅದನ್ನು ಕೂಡ ಇಲ್ಲಿ ನಾನು ಬಿರಿಯಾನಿ ಪೌಡ್ರ್ ಆಗಿರ್ಬೋದು, ಬಿಸಿಬೇಳೆಭಾತ್ ಪೌಡ್ರು, ಈ ರೀತಿ ಇರೋದನ್ನು ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ನಾನು ಇಟ್ಟಿದ್ದೀನಿ. ನೆಕ್ಸ್ಟ್ ನೋಡಿದ್ರೆ ಇದಿಷ್ಟು. ನೆಕ್ಸ್ಟ್ ನೋಡಿ ಇವಾಗ ಎಷ್ಟು ನೀಟಾಗಿ ಡೈಲಿ ಕೈಗೆ ಸಿಗೋ ಅಂಥದ್ದನ್ನು ನಾನು
ಈ ರೀತಿ ಇಟ್ಟು, ಮತ್ತು ಡೈಲಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಡೈಲಿ ನಮಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಅಲ್ವಾ, ಅದಕ್ಕೆ 2 ಗ್ಲಾಸ್ನ ನಾನು ಈ ರೀತಿ ಇಟ್ಕೊಂಡಿದ್ನಲ್ಲ, ಅದು ಡೈಲಿ ಬೇಗ ಸಿಗಲಿ ಅಂತ ಹೇಳಿ ಇಲ್ಲೇ ಅದನ್ನು ಕೂಡ ನಾನು ಇಟ್ಟೆ. ನೆಕ್ಸ್ಟು ಇದು ತಟ್ಟೆ ಸ್ಟ್ಯಾಂಡ್, ಪ್ಲೇಟು ತಟ್ಟೆ ಅದಕ್ಕೆ ನಾನು ಡೈಲಿ ಅಲ್ಲೇ ಅದ್ರ ಪಕ್ಕನೇ ನಮ್ಮದು ವಾಶ್ ಬೇಸಿನ್ ಇರೋದ್ರಿಂದ ತೊಳೆದು ಈ ರೀತಿ ನೀರು ಸೋದ್ಕೊಳ್ಳೋದಕ್ಕೂ ಕೂಡ ಆಗುತ್ತೆ. ಹಾಗೆಯೇ ಡೈಲಿ ಯೂಸ್ ಮಾಡೋವಂಥ ಪ್ಲೇಟ್ಸು ತಟ್ಟೆ ಹಾಗೆ ಚಾಪಿಂಗ್ ಬೋರ್ಡ್ನ ನಾನು ಇಲ್ಲಿ ಆರ್ಗನೈಸ್ ಮಾಡಿ ಇಡ್ತಾಯಿದ್ದೀನಿ. ನೆಕ್ಸ್ಟು ತಿಂಡಿ ತಿನ್ನೋದಕ್ಕೆ ಅಂತ ಎರಡು ಪ್ಲೇಟ್ ಥರ 2 ತಟ್ಟೆ, ಹಾಗೆ ನಾರ್ಮಲಿ ಮೀಲ್ಸ್ ಊಟ ಮಾಡೋ ಅಂಥ 2 ತಟ್ಟೆ, ಸ್ವಲ್ಪ ಚಿಕ್ಕ ಚಿಕ್ಕ ಬೌಲ್ಗಳು ಚಿಕ್ಕದಾಗಿ ಅಂದರೆ ಭವಿಷ್ಯಂಗೆ ತಿನ್ನಿಸೋ ಅಂಥದ್ದು 1-2 ಇಲ್ಲಿ ನಾನು ನೀಟಾಗಿ ಜೋಡಿಸ್ಕೋತಾ ಇದ್ದೀನಿ. ಇದಿಷ್ಟು ಈ ಕಡೆ ಎಲ್ ಶೇಪ್ ಇದೆಯಲ್ಲ, ಒಂದು ಸೈಡಲ್ಲಿ ನಾನು ಇಷ್ಟು ಆರ್ಗನೈಸ್ ಮಾಡಿಕೊಂಡೆ. ನೆಕ್ಸ್ಟು ಸ್ಟವ್ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಬನ್ನಿ. ಸ್ಟವ್ನ ಮತ್ತು ಸ್ಟವ್ನ ಹಿಂದಿನ ಜಾಗನ ಅಂದರೆ ಗೋಡೆನ ನಾನು ಡೈಲಿ ಅಡುಗೆ ಆದಮೇಲೆ ಒಂದು ಸತಿ ವೈಪ್ ಮಾಡ್ಕೋತೀನಿ, ಅಂದರೆ ಒರೆಸ್ಕೋತೀನಿ. ಸೊ ದಟ್ ಹಾಗಾಗಿ ನಾನು ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೂ ಇವತ್ತು ನೀಟಾಗಿ ನಾನು ಕೌಂಟ್ರ್ ಟಾಪ್ನೆಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡಿ ಕ್ಲೀನ್ ಮಾಡ್ಕೋತಾ ಇರೋದ್ರಿಂದ ಮತ್ತೊಮ್ಮೆ ನಾನು ಹಸಿ ಬಟ್ಟೆಯಲ್ಲಿ ಅಂದರೆ ಒದ್ದೆ ಬಟ್ಟೆಯಲ್ಲಿ ಕ್ಲೀನಾಗಿ ಅದನ್ನು ಕೂಡ ಸ್ಟವ್ನು ಕೂಡ ಒರೆಸ್ಕೋತಾ ಇದ್ದೀನಿ. ನೀವು ಸ್ಟವ್ನ ನಿಜವಾಗ್ಲೂ ಡೈಲಿ ನೀಟಾಗಿ ಒರೆಸ್ಕೊಂಬಂದರೆ ಅಡುಗೆ ಎಲ್ಲ ಆದಮೇಲೆ ಏನೇ ಉಕ್ಕಿದ್ರೂ ಕೂಡ ಎಲ್ಲ ನೀಟಾಗಿ ಇಟ್ಕೊಂಡು ಒರೆಸ್ಕೊಳ್ಳೋದ್ರಿಂದ ನಿಮ್ಮ ಸ್ಟವ್ ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಈ ಒಂದು ಟಿಪ್ಸ್ನ ಅಂದರೆ ಡೈಲಿ ಕ್ಲೀನ್ ಮಾಡ್ಕೊಳ್ಳೋದನ್ನು ನೀವು ಮರಿಬೇಡಿ. ಅಡುಗೆ ಆದಮೇಲೆ ಮಾರ್ನಿಂಗ್ ಒಂದು ಟೈಮ್ ನೈಟ್ ಒಂದು ಟೈಮು ಒರೆಸ್ಕೊಳ್ಳಿ ನೀಟಾಗಿ. ಸೊ ನೀಟಾಗೂ ಕೂಡ ಇರುತ್ತೆ, ಅಡುಗೆ ಮನೆ ಕ್ಲೀನಾಗಿ ಕೂಡ ಕಾಣಿಸುತ್ತೆ, ಸ್ಟವ್ನು ಕೂಡ ನೀಟಾಗಿರುತ್ತೆ. ಹಾಗೆಯೇ ನಾನು ಇಲ್ಲಿ ಏನು ಒರೆಸ್ಕೋತಾ ಇದ್ದೀನಿ ಅಂದರೆ ಈ ಹುಕ್ಕುಗಳ್ನ, ಅಂದರೆ ನಾನು ಡಿಮಾರ್ಟಲ್ಲಿ 145 ರೂಪಿಗೆ 6 ಪೀಸ್ ಬರುತ್ತೆ ಇದು. ಈ ರೀತಿ ಅಲ್ಲಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಏನಾದರೂ ಹ್ಯಾಂಡ್ ಕವರ್ ಸಿಕ್ಸೋದಾಗಿರ್ಬೋದು, ಈ ರೀತಿ ರಬ್ಬರ್ ವೇಸ್ಟ್ ಏನಾದರೂ ಇದ್ದರೆ ಒಂದು ಟೈಮ್ಗೆ ಅದು ಯೂಸ್ ಆಗುತ್ತೆ ಅಂತ ಅದನ್ನು ಹಾಕೊಳ್ಳೋಕ್ಕೆ, ಮತ್ತು ಅಡುಗೆ ಇಟ್ಕೊಳ್ಳೋ ಅಂಥ ಬಿಸಿ ಪಾತ್ರೆ ಇಟ್ಕೊಳ್ಳೋ ಅಂಥ ಹಿಕ್ಲನ ಎಲ್ಲ ಅಲ್ಲಿ ನಾನು ಜಸ್ಟ್ ಬೇಗ ಸಿಗೋ ಥರ ನಾನು ಅಲ್ಲಿ ಸಿಗಿಸ್ಕೊಂಡಿದ್ದೀನಿ. ಸೊ ದಟ್ ಅದನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಕೌಂಟ್ರ್ ಟಾಪ್ ಅಂದರೆ ಸ್ಲ್ಯಾಬ್ ಅಂದರೆ ನಿಮಗೆ ಮೇಯ್ನು ನಾವು ಮಿಕ್ಸಿ ಇಟ್ಕೋತೀವಿ, ಹಾಗೆಯೇ ಈ ರೈಸ್ ಕುಕ್ಕರ್ನ ಇಟ್ಕೋತೀವಿ, ಹಾಗೆ ಈ ಕೆಟಲ್ನ ಇಟ್ಕೋತೀವಲ್ವ, ಅದನ್ನು ಕೂಡ ನೀಟಾಗಿ ಒಂದು ಸೈಡು ನಾನು ಜೋಡಿಸ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಕ್ಲೀನ್ ಮಾಡ್ತಿರೋದ್ರಿಂದ ಅವನು ಕೂಡ ನೀಟಾಗಿ ಒಂದು ಒಡ್ಡೆ ಬಟ್ಟೆಯಲ್ಲಿ ಒರೆಸ್ತೀನಿ. ಇವನು ಕೂಡ ನಾನು ಡೈಲಿ ಒರೆಸ್ಕೋತಾ ಇರ್ತೀನಿ, ಆದರೂ ಇವತ್ತು ಡೀಪ್ ಕ್ಲೀನ್ ಇರೋದ್ರಿಂದ ಮತ್ತೆ ಒಮ್ಮೆ ನೀಟಾಗಿ ಡೀಪಾಗಿ ಇವತ್ತು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ರೈಸ್ ಕುಕ್ಕರು ಅಷ್ಟೇ, ನಾವು ರೈಸ್ ಕುಕ್ಕರ್ ಒಳಗೆ ಇರೋ ಪ್ಯಾನ್ನ ನಾವು ಡೈಲಿ ವಾಶ್ ಮಾಡ್ತಾ ಇರ್ತೀವಿ. ಬಟ್ ಇದು ಮೇಲೆ ಏನಿರುತ್ತಲ್ಲ ರೈಸ್ ಕುಕ್ಕರು, ಅದನ್ನು ನಾವು ಡೈಲಿ ಒರೆಸೋದಕ್ಕೆ ಹೋಗಲ್ಲ, ಅಯ್ಯೋ ಬಿಡು ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಟ್ಬಿಟ್ಟಿರ್ತೀವಿ. ಸೊ ಈ ರೀತಿ ನಾವು ಡೀಪ್ ಕ್ಲೀನ್ ಮಾಡೋ ದಿನ ಅದನ್ನು ನೀಟಾಗಿ ಒರೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಇದನ್ನು ನಾವು ತೀರಾ ಒದ್ದೆ ಬಟ್ಟೆಲಿ ಒರೆಸ್ಬಾರ್ದು, ಒಂದೊಂದ್ಸತಿ ತುಕ್ಕಿಡಿಯೋ ಸಾಧ್ಯತೆ ಇರುತ್ತೆ. ಸೊ ನಾನು ಬಟ್ಟೆನ ನೆನೆಸ್ಬಿಟ್ಟು ನೀಟಾಗಿ ಹಿಂಡ್ಕೊಂಡು ಇದನ್ನು ನೀಟಾಗಿ ಮೇಲೆ ಒರೆಸ್ಕೊಂಡೆ. ಸೊ ಒಂಚೂರು ಡಸ್ಟ್ ಇಲ್ಲ ನೋಡಿ, ಈ ರೀತಿ ಅವಾಗವಾಗ ಒರೆಸ್ಕೋತಾ ಇರ್ತೀನಲ್ಲ. ಸೊ ಹಾಗಾಗಿ ಈ ಕಡೆ ನಾನು ಎಲ್ ಶೇಪಲ್ಲಿ ಬರುತ್ತಲ್ವ, ಈ ಕಡೆ ಉದ್ದ ಇರೋ ಕಡೆ, ಲೆಂತ್ ಜಾಸ್ತಿ ಇರೋ ಕಡೆ ಮೂಲೆಯಲ್ಲಿ ನಾನು ಮಿಕ್ಸಿ ಮತ್ತು ಕರೆಂಟಿನ ಸ್ಟವ್ನ ಯಾವಾಗಾದರೂ ಯೂಸ್ ಮಾಡಬೇಕು ಅಂದಾಗ ತೊಗೊಂಡು ಯೂಸ್ ಮಾಡ್ತೀನಿ. ಮಿಕ್ಕಿರೋ ಟೈಮಲ್ಲಿ ಈ ರೀತಿ ಮೂಲೆಯಲ್ಲಿ ಇಟ್ಬಿಡ್ತೀನಿ ನಾನು. ಹಾಗೆ ನೋಡಿ, ಇವಾಗ ನಾನು ಮತ್ತೊಮ್ಮೆ ತೋರಿಸ್ತಿದ್ದೀನಿ ಎಷ್ಟು ನೀಟಾಗಿ ಜೋಡಿಸಿದ್ದೀನಿ ಅಲ್ವಾ. ಇವಾಗ ನೋಡ್ಬೋದು, ಇಲ್ಲೇ ಸ್ಟವ್ ಇದೆ, ಅಲ್ಲೇ ಕೈ ಇಟ್ಟು ನಮಗೆ ಈ ಮಸಾಲೆ, ಈ ಅರಿಶಿನ ಪುಡಿ, ಇದೆಲ್ಲ ಚಾಟ್ ಮಸಾಲ ಇದನ್ನೆಲ್ಲ ತಗೊಂಡು ಇವಾಗ ಅಡುಗೆ ಮಾಡೋದಕ್ಕೆ ತುಂಬ ಸುಲಭನೂ ಆಯಿತು, ಹತ್ರನೂ ಇದೆ. ಯಾರೇ ಬಂದರೂ ಹೊಸಬ್ರು ನಮ್ಮ ಕಿಚನಲ್ಲಿ ಕೇಳೋ ಅವಶ್ಯಕತೆ ಇರೋದಲ್ಲ, ಅದಿಲ್ಲಿ ಇದಿಲ್ಲಿ ಅಂತ. ನೆಕ್ಸ್ಟ್ ನಾನು ಕೆಟಲ್ ಕೂಡ ಒರೆಸ್ಕೊಂಡು ಆ ಒಂದು ಜಾಗದಲ್ಲಿ ಇದಿಷ್ಟು ನಾನು ಎಲೆಕ್ಟ್ರಿಕ್ ಐಟಮ್ನ ಒಂದು ಕಡೆ ಮೂಲೆಯಲ್ಲಿ ಇಟ್ಬಿಟ್ಟೆ. ಹಾಗೆ ಸ್ಟವ್ನ ನೀಟಾಗಿ ಒರೆಸ್ಕೊಂಡು ಇಟ್ಟಿದ್ದೀನಿ. ಈ ಒಂದು ಗ್ಯಾಪು ಸ್ಲ್ಯಾಬಲ್ಲಿ ನಾನು ಅಡುಗೆ ಮಾಡಿದ್ದಾದಮೇಲೆ ಅದನ್ನು ಡೈನಿಂಗ್ ಟೇಬಲ್ ತೊಗೊಂಡೋಗಿರ್ತೀನಲ್ಲ, ಅದಕ್ಕೂ ಮುಂಚೆ ಏನಾದರೂ ಇಲ್ಲಿ ಅಡುಗೆ ಆಗಿದ ತಕ್ಷಣ ಇಟ್ಕೊಳ್ಳೋಕೆ ಯೂಸ್ ಮಾಡ್ತೀನಿ. ಹಾಗೆಯೇ ಅಲ್ಲಿ ಚಪಾತಿ ರೊಟ್ಟಿ ಮಾಡ್ಕೊಳ್ಳೋದು ಕೂಡ ತುಂಬಾ ತುಂಬಾ ಜಾಗ ಸಿಕ್ತು. ನೆಕ್ಸ್ಟ್ ನೋಡ್ಬೋದು ನೀವು, ಈ ಕಡೆ ಒಂದು ತಟ್ಟೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಇದನ್ನು ಕೂಡ ಇವತ್ತು ಡಸ್ಟ್ ಮಾಡ್ತಿದ್ದೀನಿ, ಡಸ್ಟಿಂಗ್ ಎಲ್ಲ. ಹಾಗೆ ನಾನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ, ಮೆಸ್ಸಿ ಆಗಿದೆ ನೋಡಿ. ಈಗ ಇದನ್ನು ನೀಟಾಗಿ ಮಾಡೋಣ. ಹಾಗೆ ಇಲ್ಲಿ ನಾನು ರೇರಾಗಿ ಯೂಸ್ ಮಾಡೋ ಅಂಥ ತಟ್ಟೆಗಳ್ನ, ಅಂದರೆ ಯಾರಾದರೂ ಗೆಸ್ಟ್ ಬಂದಾಗ ಅಂಥ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳೋ ಅಂಥ ತಟ್ಟೆಗಳ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ.
ಸೊ ನಾನು ಇದನ್ನು ಡೈಲಿ ವಾಶ್ ಮಾಡೋದಿಲ್ವಲ್ಲ ತಟ್ಟೆಗಳು ಈ ಪ್ಲೇಟ್ಸ್ಗಳ್ನೆಲ್ಲ. ಸೊ ಈ ಸ್ಟವ್ ಹತ್ರ ಅಕ್ಕಪಕ್ಕನೇ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಫುಲ್ಲು ಆಯಿಲ್ ಆಗಿಬಿಡುತ್ತೆ, ಜಿಡ್ಡಾಗ್ಬಿಡುತ್ತೆ. ಸೊ ಈ ಕಡೆ ಒಂದು ಈ ಥರ ತಟ್ಟೆ ಸ್ಟ್ಯಾಂಡನ್ನ ನಾನು ಸಪ್ರೇಟ್ ಹಾಕಿಸ್ಕೊಂಡು ಇಲ್ಲಿ ಈ ರೀತಿ ಡಸ್ಟ್ ಎಲ್ಲ ಮಾಡಿಕೊಂಡು ನೋಡಿ ನೀಟಾಗಿ ಈ ಸ್ಪೂನ್ಸ್ಗಳ್ನೆಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಹಾಗೆ ಒಂದು ವಾಟರ್ ಕುಡಿಯೋ ಯಾರಾದರೂ ಬಂದರೆ ಜ್ಯೂಸ್ ಆಗಿರ್ಬೋದು, ನೀರು ಕೊಡೋದಕ್ಕೆ ಈ ರೀತಿ ಒಂದು ಸೆಟ್ಟು ಅಂದರೆ ವಾಟರ್ ಗ್ಲಾಸ್ಗಳ್ನ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಈ ರೀತಿ ಜೋಡಿಸ್ಕೊಂಡಿದ್ದೀನಿ ನೋಡಿ. ಕಿಚನ್ ಕೌಂಟ್ರ್ ಟಾಪ್ ಇವಾಗ ಸ್ಲ್ಯಾಬು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ. ತುಂಬಾ ನೋಡಿ ಜಾಗನೂ ಕೂಡ ತುಂಬಾ ಮೆಸ್ಸಿ ಇಲ್ದಂಗೆ ಎಷ್ಟು ನೀಟಾಗಿದೆ. ಇವಾಗ ನಾವು ಒಂದೆರಡು ಪಾತ್ರೆಯಲ್ಲಿ ಅಡುಗೆ ಮಾಡಿದ್ರೆ ಆ ಗ್ಯಾಪಲ್ಲಿ ಇಟ್ಬಿಟ್ರೆ ಮುಗೀತು. ನಮ್ಮ ಕಿಚನ್ ಯಾವಾಗಲೂ ಹಿಂಗೆ ಒರೆಸ್ಕೊಂಡಿದ್ರೆ ಈ ರೀತಿ ಇರುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ನಂದು ಕಿಚನ್ನ ಕೌಂಟರ್ ಟಾಪ್ ಕ್ಲೀನಿಂಗ್ ಇದಿತ್ತು. ಸೊ ಇದನ್ನು ನೀವು ನೋಡೋದ್ರಿಂದ ನಿಮಗೂ ಒಂದು ಸ್ವಲ್ಪ ಏನಾದರೂ ನಿಮ್ಗೆ ಸ್ವಲ್ಪ ಲೇಜಿಯಾಗಿ ಏನಾದರೂ ಇದ್ದು ಮೆಸ್ಸಿಯಾಗಿ ಇದ್ದಿದ್ರೆ ಈಗ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೂ ಎಲ್ಲೋ ಒಂದು ಕಡೆ ನಾವು ಕ್ಲೀನ್ ಮಾಡ್ಕೊಳ್ಳೋಣ, ನಾವು ಈ ರೀತಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಮನೋಭಾವ ಬರುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮಗೆ ಈ ವಿಡಿಯೋದಿಂದ ತುಂಬಾ ಹೆಲ್ಪ್ಫುಲ್ ಆಯಿತು, ಸ್ವಲ್ಪನಾದರೂ ಐಡಿಯಾ ಬಂತು ಅಂತ ನಾನು ಭಾವಿಸ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೇರ್ ಬಾಯ್, ಟೇಕ್ ಕೇರ್. ಪ್ಲೀಸ್ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನಗೆ ಸಬ್ಸ್ಕ್ರೈಬ್ ತುಂಬಾ ನೀಡಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ವಾಚ್ ಮಾಡಿ. ಬಾಯ್.